ಭಾರತದ ಮಾಜಿ ಪ್ರಧಾನಿ ಮತ್ತು ಹಿರಿಯ ರಾಜಕಾರಣಿ ಎಚ್.ಡಿ. ದೇವೇಗೌಡರು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರಿಗೆ ಒಂದು ಖಡಕ್ ಪತ್ರವನ್ನ ಬರೆದಿದ್ದಾರೆ. ಈ ಪತ್ರದಲ್ಲಿ ಇವರು ಪ್ರಸ್ತಾಪಿಸಿರುವ ವಿಷಯವೇನು ಗೊತ್ತಾ? ಸಂಸತ್ತಿನ ಮೆಟ್ಟಿಲುಗಳ ಮೇಲೆ ಕುಳಿತು ಚಹಾ ಕುಡಿಯುವುದು ಅಥವಾ ಪಕೋಡವನ್ನ ತಿನ್ನುವುದು ಅತಿರೇಕದ ವರ್ತನೆ ಎಂದು ಇವರು ನೇರವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಂಸತ್ತಿನ ಘನತೆ ಮತ್ತು ಗೌರವವನ್ನ ಕಾಪಾಡುವ ಬಗ್ಗೆ ದೊಡ್ಡಣ್ಣನಂತೆ ಕಿವಿಮಾತು ಹೇಳುವ ದೇವೇಗೌಡರು ನಿಮ್ಮ ಸಂಸದರಿಗೆ ಬುದ್ಧಿ ಹೇಳಿ ಎಂದು ಸೋನಿಯಾ ಗಾಂಧಿ ಅವರಿಗೆ ಆಗ್ರಹಿಸಿದ್ದಾರೆ. ಅಷ್ಟಕ್ಕೂ ಈ ಪತ್ರದಲ್ಲಿ ದೇವೇಗೌಡರು ಉಲ್ಲೇಖಿಸಿರುವ ಪ್ರಮುಖ ಅಂಶಗಳೇನು? ವಿರೋಧ ಪಕ್ಷದ ಸಂಸದರ ಯಾವ ನಡೆ ಇವರಿಗೆ ಬೇಸರವನ್ನ ತಂದಿದೆ? ಇದಕ್ಕೆ ಕಾಂಗ್ರೆಸ್ ಯಾವ ರೀತಿಯ ಉತ್ತರವನ್ನ ನೀಡಿತು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ಸಂಸದೀಯ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ 2026ರ ಬಜೆಟ್ ಅಧಿವೇಶನವು ಕೇವಲ ಆರ್ಥಿಕ ನೀತಿಗಳ ಚರ್ಚೆಯಾಗಿ ಮಾತ್ರವಲ್ಲದೆ ಸಂಸತ್ತಿನ ಒಳಗಿನ ಮತ್ತು ಹೊರಗಿನ ನಡವಳಿಕೆಗಳ ಕುರಿತಾದ ತೀವ್ರ ಚರ್ಚೆಗಳಿಗಾಗಿ ನೆನಪಿನಲ್ಲಿ ಉಳಿಯುವಂತದ್ದಾಗಿದೆ. ಈ ಕಾಲಘಟ್ಟದಲ್ಲಿ ಮಾಜಿ ಪ್ರಧಾನಿ ಮತ್ತು ಹಿರಿಯ ರಾಜತಾಂತ್ರಿಕ ಎಚ್.ಡಿ. ದೇವೇಗೌಡರು ಕಾಂಗ್ರೆಸ್ ಸಂಸದೀಯ ಪಕ್ಷದ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರಿಗೆ ಬರೆದ ಪತ್ರವು ಸಂಸದೀಯ ಘನತೆ, ಪ್ರತಿಭಟನೆಗಳ ಮಿತಿಗಳು ಮತ್ತು ಸಾಂಸ್ಥಿಕ ಮೌಲ್ಯಗಳ ಕುರಿತಾದ ಒಂದು ಪ್ರಮುಖ ವಿಷಯವಾಗಿ ಹೊರಹೊಮ್ಮಿದೆ. ಸಂಸತ್ತಿನ ಮೆಟ್ಟಿಲುಗಳ ಮೇಲೆ ಕುಳಿತು ಚಹಾ ಸೇವಿಸುವುದು ಅಥವಾ ಪಕೋಡವನ್ನ ತಿನ್ನುವುದು ಒಂದು ಚಹಾ ಅಂಗಡಿಯ ಅಸೆಂಬ್ಲಿಯಂತೆ ಕಾಣುತ್ತದೆ ಎಂಬ ಇವರ ಕಟು ಟೀಕೆಯು ಭಾರತೀಯ ರಾಜಕೀಯ ವಲಯದಲ್ಲಿ ತಲ್ಲಣವನ್ನೇ ಉಂಟು ಮಾಡಿದೆ. ಸ್ನೇಹಿತರೆ, ಮಾರ್ಚ್ 16ರಂದು ಎಚ್.ಡಿ. ದೇವೇಗೌಡರು ಸೋನಿಯಾ ಗಾಂಧಿ ಅವರಿಗೆ ಬರೆದ 2 ಪುಟಗಳ ಪತ್ರವು ಕೇವಲ ರಾಜಕೀಯ ವಿರೋಧವಾಗಿ ಇರಲಿಲ್ಲ, ಬದಲಿಗೆ 6 ದಶಕಗಳ ಕಾಲ ಶಾಸಕಾಂಗದಲ್ಲಿ ಕೆಲಸ ಮಾಡಿದ ಒಬ್ಬ ವ್ಯಕ್ತಿಯ ಕಾಳಜಿಯಾಗಿತ್ತು. ಸಂಸತ್ತಿನ ಇತ್ತೀಚಿನ ಅಧಿವೇಶನಗಳಲ್ಲಿ ಕಂಡುಬಂದ ಅಸ್ತವ್ಯಸ್ತತೆ ಮತ್ತು ಪ್ರತಿಭಟನೆಯ ಹೆಸರಿನಲ್ಲಿ ನಡೆಯುತ್ತಿರುವ ಅತಿರೇಕದ ನಡವಳಿಕೆಗಳು ದೇವೇಗೌಡರನ್ನ ಈ ಕಠಿಣ ಕ್ರಮಕ್ಕೆ ಪ್ರೇರೇಪಿಸಿದ್ವು. ಸ್ನೇಹಿತರೆ, ಸಂಸತ್ತಿನ ಮಕರದ್ವಾರದ ಬಳಿ ಮಾರ್ಚ್ 12ರಂದು ನಡೆದ ಪ್ರತಿಭಟನೆಯು ದೇವೇಗೌಡರ ಆಕ್ರೋಶಕ್ಕೆ ಮುಖ್ಯ ಕಾರಣವಾಯಿತು. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸಂಸದರು ಸಂಸತ್ತಿನ ಪ್ರವೇಶ ದ್ವಾರದ ಮೆಟ್ಟಿಲುಗಳ ಮೇಲೆ ಕುಳಿತು ಚಹಾ, ಬಿಸ್ಕೆಟ್ ಮತ್ತು ಪಕೋಡವನ್ನ ಸೇವಿಸುತ್ತಾ ಪ್ರತಿಭಟನೆಯನ್ನ ನಡೆಸಿದರು. ಈ ಪ್ರತಿಭಟನೆಯು ಮುಖ್ಯವಾಗಿ ದೇಶದಲ್ಲಿನ ವಾಣಿಜ್ಯ LPG ಸಿಲಿಂಡರ್ಗಳ ಕೊರತೆ ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನ ಬದಲಿಸಿ VBG ರಾಮ್ಜಿ ಕಾಯ್ದೆಯನ್ನ ಜಾರಿಗೆ ತಂದ ಸರ್ಕಾರದ ನಿರ್ಧಾರದ ವಿರುದ್ಧವಾಗಿತ್ತು. ದೇವೇಗೌಡರ ಪ್ರಕಾರ ಸಂಸತ್ತಿನ ಮೆಟ್ಟಿಲುಗಳ ಮೇಲೆ ಕುಳಿತು ತಿಂಡಿ ತಿನ್ನುವುದು ಸಂಸತ್ತಿನ ಪವಿತ್ರತೆಗೆ ಧಕ್ಕೆ ತರುವಂತಹ ಅಸಭ್ಯ ವರ್ತನೆಯಾಗಿದೆ. ಸಂಸತ್ತು ಎಂಬುವುದು ಚರ್ಚೆಗಳು ನಡೆಸಬೇಕಾದ ಪವಿತ್ರ ವೇದಿಕೆಯಾಗಿದ್ದು, ಇದನ್ನು ಚಹಾ ಅಂಗಡಿಯನ್ನಾಗಿ ಮಾರ್ಪಡಿಸುವುದು ಪ್ರಜಾಪ್ರಭುತ್ವದ ಮೂಲ ತತ್ವಗಳಿಗೆ ವಿರುದ್ಧವಾದದ್ದು ಎಂದು ಇವರು ಪ್ರತಿಪಾದಿಸಿದ್ದಾರೆ. ಇನ್ನು ಸ್ನೇಹಿತರೆ, ದೇವೇಗೌಡರು ತಮ್ಮ ಪತ್ರದಲ್ಲಿ ಸಂಸತ್ತಿನ ಒಳಗೆ ಮತ್ತು ಹೊರಗೆ ನಡೀತಾ ಇರುವ ಬೆಳವಣಿಗೆಗಳ ಬಗ್ಗೆ ತೀವ್ರವಾದ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇವರ ವಿಶ್ಲೇಷಣೆಯು ಸಂಸದೀಯ ವ್ಯವಸ್ಥೆಯ ಇತಿಹಾಸ ಮತ್ತು ಪ್ರಸ್ತುತ ಸ್ಥಿತಿಯ ನಡುವಿನ ಅಂತರವನ್ನ ಎತ್ತಿ ತೋರಿಸುತ್ತೆ. ಪತ್ರದಲ್ಲಿ ದೇವೇಗೌಡರು ಇತ್ತೀಚಿನ ದಿನಗಳಲ್ಲಿ ಸಂಸತ್ತಿನಲ್ಲಿ ಘೋಷಣೆಗಳನ್ನು ಕೂವುದು, ಪ್ಲೇ ಕಾರ್ಡ್ಗಳನ್ನು ಬಳಸುವುದು ಮತ್ತು ವೈಯಕ್ತಿಕವಾಗಿ ಹೆಸರುಗಳನ್ನು ಹಿಡಿದು ನಿಂದಿಸುವುದು ಒಂದು ಸಂಪ್ರದಾಯವಾಗಿ ಬೆಳೆಯುತ್ತಿರುವುದನ್ನು ಖಂಡಿಸಿದ್ದಾರೆ. ಇದು ಸಂಸತ್ತಿನ ಅಧಿವೇಶನಗಳನ್ನು ಗಂಭೀರವಾಗಿ ಪರಿಗಣಿಸುವ ಬದಲು ಕೇವಲ ಪ್ರದರ್ಶನವನ್ನಾಗಿ ಮಾಡುತ್ತಿದೆ ಎಂಬುದು ಇವರ ಅಭಿಪ್ರಾಯವಾಗಿದೆ. ವಿರೋಧ ಪಕ್ಷದ ಸದಸ್ಯರು ಸಭಾಪತಿಯ ಪೀಠಕ್ಕೆ ಅಗೌರವವನ್ನ ತೋರುವುದು ಮತ್ತು ಸದನದ ಬಾಗಿಲಿಗೆ ಇಳಿದು ಗದ್ದಲವನ್ನ ಮಾಡುವುದು ಸಂಸದೀಯ ಸಂಸ್ಕೃತಿಯ ಅವನತಿಯ ಸಂಕೇತವಾಗಿದೆ ಎಂದು ಇವರು ವಿಷಾದಿಸಿದ್ದಾರೆ. ಯಾವುದೇ ಹೆಸರನ್ನ ನೇರವಾಗಿ ಉಲ್ಲೇಖಿಸದಿದ್ದರೂ ದೇವೇಗೌಡರು ವಿರೋಧ ಪಕ್ಷದ ನಾಯಕರ ನಡವಳಿಕೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಒಬ್ಬ ನಾಯಕನ ಯಶಸ್ಸು ಕೇವಲ ನಿಯಮಗಳನ್ನು ಮೀರಿ ವರ್ತಿಸುವುದರಲ್ಲಿ ಅಡಗಿಲ್ಲ, ಬದಲಿಗೆ ಸಂಸತ್ತಿನ ನಿಯಮಗಳು ಮತ್ತು ಸಂಪ್ರದಾಯಗಳನ್ನು ಗೌರವಿಸುತ್ತಾ ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸುವುದರಲ್ಲಿ ಅಡಗಿದೆ ಎಂದು ಇವರು ಕಿವಿಮಾತನ್ನ ಹೇಳಿದ್ದಾರೆ. ಸಂಸದರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ ಕ್ಷಣದಿಂದಲೇ ಅವರು ಸಂವಿಧಾನ ಮತ್ತು ಸಂಸತ್ತಿನ ಕಾರ್ಯವಿಧಾನಗಳಿಗೆ ಬದ್ಧರಾಗಿರಬೇಕು ಎಂಬುದು ಇವರ ಮಾತಿನ ವಾದವಾಗಿದೆ. ತಮ್ಮ 65 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ 60% ಕಾಲ ವಿರೋಧ ಪಕ್ಷದಲ್ಲೇ ಕಳೆದಿದ್ದರೂ ಎಂದಿಗೂ ಸದನದ ಘನತೆಗೆ ಕುಂದು ತರುವಂತಹ ಕೆಲಸವನ್ನ ಮಾಡಲೇ ಇಲ್ಲ ಎಂದು ದೇವೇಗೌಡರು ನೆನಪಿಸಿಕೊಂಡಿದ್ದಾರೆ. ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್
ಮತ್ತು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರಂತಹ ಮಹಾನ್ ನಾಯಕರು ಹಾಕಿಕೊಟ್ಟಂತಹ ಸಂಪ್ರದಾಯಗಳನ್ನು ಇಂದಿನ ಪೀಳಿಗೆಯ ಸಂಸದರು ಮರೆಯುತ್ತಿದ್ದಾರೆ ಎಂದು ಇವರು ವಿಷಾದಿಸಿದ್ದಾರೆ. ಇನ್ನು ಸ್ನೇಹಿತರೆ, ಸಂಸತ್ತಿನ ಮೆಟ್ಟಿಲುಗಳ ಮೇಲೆ ನಡೆದ ಆ ಚಹಾ ಪಕೋಡಾ ಪ್ರತಿಭಟನೆಯ ಹಿಂದೆ ಒಂದು ಬಲವಾದ ಶಾಸಕಾಂಗ ಸಂಘರ್ಷವಿತ್ತು. ಕೇಂದ್ರ ಸರ್ಕಾರವು ದಶಕಗಳ ಕಾಲ ಜಾರಿಯಲ್ಲಿದ್ದ ಯೋಜನೆಯಾದ ಎಂಜಿ ನರೇಗಾವನ್ನ ರದ್ದುಗೊಳಿಸಿ ಅದರ ಬದಲಿಗೆ ವಿಬಿಜಿ ರಾಮ್ಜಿ ಎಂಬ ಹೊಸ ಕಾಯ್ದೆಯನ್ನ ಜಾರಿಗೆ ತಂದಿರುವುದು ವಿರೋಧ ಪಕ್ಷಗಳ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು. ರಾಹುಲ್ ಗಾಂಧಿಯವರು ಈ ಹೊಸ ಕಾಯ್ದೆಯನ್ನು ಹಳ್ಳಿ ವಿರೋಧಿ ಎಂದು ಕರೆದಿದ್ದಾರೆ ಮತ್ತು ಇದು ಗ್ರಾಮೀಣ ಜನರ ಹಕ್ಕುಗಳನ್ನ ಕಸಿದುಕೊಳ್ಳುವ ಪ್ರಯತ್ನ ಎಂದು ಆರೋಪಿಸಿದರೆ ಈ ಕಾಯ್ದೆಯು ದಲಿತರು, ಆದಿವಾಸಿಗಳು ಮತ್ತು ಭೂಹೀನ ಕಾರ್ಮಿಕರ ಮೇಲೆ ತೀವ್ರ ಪರಿಣಾಮವನ್ನ ಬೀರುತ್ತಿದೆ ಎಂದು ಕಾಂಗ್ರೆಸ್ ಪಕ್ಷದ ವಾದವಾಗಿದೆ. ಇಂತಹ ಗಂಭೀರ ವಿಷಯಗಳ ಚರ್ಚೆಯ ಸಂದರ್ಭದಲ್ಲಿಯೇ ಸಂಸತ್ತಿನ ಮೆಟ್ಟಿಲುಗಳ ಮೇಲೆ ನಡೆದ ಪ್ರತಿಭಟನೆಯು ದೇವೇಗೌಡರ ಆಕ್ಷೇಪಕ್ಕೆ ಗುರಿಯಾಯಿತು. ಇನ್ನು ಸ್ನೇಹಿತರೆ, 2026ರ ಬಜೆಟ್ ಅಧಿವೇಶನವು ಕೇವಲ ಪತ್ರ ವ್ಯವಹಾರಗಳಿಗೆ ಸೀಮಿತವಾಗಿರಲಿಲ್ಲ, ಬದಲಿಗೆ ಅಭೂತಪೂರ್ವ ರೀತಿಯಲ್ಲಿ ಸಂಸದರ ಅಮಾನತಿಗೆ ಸಾಕ್ಷಿಯಾಯಿತು. ಸಭಾಪತಿಯ ಪೀಠದ ಮೇಲೆ ಕಾಗದವನ್ನ ಎಸೆದ ಮತ್ತು ಸದನದ ಗೌರವಕ್ಕೆ ಧಕ್ಕೆ ತಂದ ಆರೋಪದ ಮೇಲೆ 8 ಸಂಸದರನ್ನ ಅಧಿವೇಶನದ ಉಳಿದ ಅವಧಿಗೆ ಅಮಾನತುಗೊಳಿಸಲಾಯಿತು. ನಂತರ ಮಾರ್ಚ್ 17ರಂದು ಕಾಂಗ್ರೆಸ್ ಮುಖ್ಯ ಸಚೇತಕ ಕೆ ಸುರೇಶ್ ಅವರು ವಿಷಾದವನ್ನ ವ್ಯಕ್ತಪಡಿಸಿದ ನಂತರ ಸಭಾಪತಿ ಓಂ ಬಿರ್ಲಾ ಅವರು ಈ ಸಂಸದರ ಅಮಾನತನ್ನ ಹಿಂಪಡೆದರು. ಈ ಸಂದರ್ಭದಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಸಂಸದೀಯ ವ್ಯವಸ್ಥೆಯಲ್ಲಿ ಒಂದು ಲಕ್ಷ್ಮಣ ರೇಖೆ ಇರಬೇಕು ಮತ್ತು ಅದನ್ನ ಯಾರೂ ಕೂಡ ದಾಟಬಾರದು ಎಂದು ಎಚ್ಚರಿಸಿದರು. ಇನ್ನು ಸ್ನೇಹಿತರೆ, ದೇವೇಗೌಡರ ಕಟು ವಿಮರ್ಶೆಯ ಪತ್ರಕ್ಕೆ ಸೋನಿಯಾ ಗಾಂಧಿಯವರು ಬಹಳ ಸಂಕ್ಷಿಪ್ತವಾಗಿ ಮತ್ತು ರಾಜತಾಂತ್ರಿಕವಾಗಿ ಪ್ರತಿಕ್ರಿಯಿಸಿದ್ದಾರೆ. ಕೇವಲ 3 ಸಾಲುಗಳ ಉತ್ತರದ ಮೂಲಕ ಇವರು ದೇವೇಗೌಡರ ಪತ್ರ ತಲುಪಿದೆ ಎಂದು ತಿಳಿಸಿದರು ಮತ್ತು ಅದರಲ್ಲಿ ವ್ಯಕ್ತಪಡಿಸಿದ ಕಾಳಜಿಯನ್ನ ಗಮನಿಸಲಾಗಿದೆ ಎಂದು ಹೇಳಿದರು. ಇದರ ಜೊತೆಗೆ ಇವರು ದೇವೇಗೌಡರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಸೋನಿಯಾ ಗಾಂಧಿಯವರ ಈ ಸಂಕ್ಷಿಪ್ತ ಉತ್ತರವು ಸಂಘರ್ಷವನ್ನು ಬೆಳೆಸುವ ಬದಲಿಗೆ ಇದನ್ನ ಅಲ್ಲೇ ನಿಲ್ಲಿಸುವ ಪ್ರಯತ್ನವಾಗಿದೆ. ದೇವೇಗೌಡರಂತಹ ಹಿರಿಯ ನಾಯಕರ ಕಾಳಜಿಯನ್ನ ಸಂಪೂರ್ಣವಾಗಿ ತಿರಸ್ಕರಿಸದೆ ಮತ್ತು ಪಕ್ಷದ ನಡವಳಿಕೆಯನ್ನು ನೇರವಾಗಿ ಸಮರ್ಥಿಸಿಕೊಳ್ಳದೆ ಇವರು ಸಂಯಮದಿಂದ ವರ್ತಿಸಿದ್ದಾರೆ. ಇನ್ನು ಸ್ನೇಹಿತರೆ, ದೇವೇಗೌಡರ ಪತ್ರವು ಕೇಂದ್ರ ಸರ್ಕಾರಕ್ಕೆ ವಿರೋಧ ಪಕ್ಷಗಳನ್ನ ಟೀಕಿಸಲು ದೊಡ್ಡ ಆಯುಧವನ್ನ ನೀಡಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಗುವಾಹಟಿಯಲ್ಲಿ ನಡೆದ ಸಮಾರಂಭವೊಂದರಲ್ಲಿ ರಾಹುಲ್ ಗಾಂಧಿಯವರ ಈ ಚಹಾ ಪಕೋಡಾ ಪ್ರತಿಭಟನೆಯನ್ನ ತೀವ್ರವಾಗಿ ಖಂಡಿಸಿದರು. ಸ್ನೇಹಿತರೆ, ಎಚ್.ಡಿ. ದೇವೇಗೌಡರ ಪತ್ರ ಮತ್ತು ಅದಕ್ಕೆ ಸಂಬಂಧಿಸಿದ ಬೆಳವಣಿಗೆಗಳು ಭಾರತೀಯ ಸಂಸದೀಯ ವ್ಯವಸ್ಥೆಯ ಮೇಲೆ ದೂರಗಾಮಿ ಪರಿಣಾಮಗಳನ್ನ ಬೀರುತ್ತವೆ. ಈ ವಿವಾದವು ಕೇವಲ ರಾಜಕೀಯ ಪಕ್ಷಗಳ ನಡುವಿನ ಕಚ್ಚಾಟವಲ್ಲ, ಬದಲಿಗೆ ಸಂಸತ್ತಿನ ಕಾರ್ಯನಿರ್ವಹಣೆಯ ಸ್ವರೂಪ ಬದಲಾಗ್ತಾ ಇರುವುದರ ಬಗ್ಗೆ ಎಚ್ಚರಿಕೆಯ ಗಂಟೆಯಾಗಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.